ಇವತ್ತಿನ ದಿನ ಸನ್ಮಾನ್ಯ ಪ್ರಧಾನಮಂತ್ರಿಗಳು ದೇಶದ ಹಲವಾರು ಭಾಗದಲ್ಲಿ 4 ಒಂದೇ ಭಾರತ್ನ ಸ್ಪೀಡ್ ಟ್ರೈನ್ಗಳನ್ನು ದೇಶದ ಜನತೆಗೆ ಇವತ್ತಿನ ಬಿಡುಗಡೆ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ವತಿಯಿಂದ. ಇವತ್ತು ಎರ್ನಾಕುಲಂನಿಂದ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಬೆಂಗಳೂರಿಗೆ ಬೆಳಗ್ಗೆ 8 ಗಂಟೆಗೆ ಹೊರಟಂಥ ನಮ್ಮ ಇಂಡಿಯನ್ ರೈಲ್ವೇಸ್ನ ರೈಲನ್ನು ಇಲ್ಲಿ ರಿಸೀವ್ ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಒಂದು ಕಾರ್ಯಕ್ರಮ ಏರ್ಪಾಡೇನಾಗಿತ್ತು. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ದೇಶದ ಪ್ರಧಾನಮಂತ್ರಿಗಳು ಹಾಗೂ ಅವರ ಒಂದು ನಾಯಕತ್ವದಲ್ಲಿ ನಮ್ಮ ರೈಲ್ವೆ ಮಿನಿಸ್ಟರ್ ಏನಿದ್ದಾರೆ ಅಶ್ವಿನ್ ವೈಷ್ಣವ್ ಅವರು ಉತ್ತಮವಾದಂಥ ರೀತಿಯಲ್ಲಿ ವಿಶ್ವಕ್ಕೆ ಸರಿಸಮಾನಾದಂಥ ರೀತಿಯ ಒಂದು ರೈಲ್ವೆಯ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ರಲ್ಲಿ ಪ್ರಧಾನಮಂತ್ರಿಗಳ ಒಂದು ಆತ್ಮನಿರ್ಭರ್ ಭಾರತ್ ಏನಿದೆ, ವಿಕಸಿತ ಭಾರತ್ ಅಂತಕ್ಕಂಥದ್ದೇನಿದೆ, ಆ ನಿಟ್ಟಿನಲ್ಲಿ ದೇಶದಾದ್ಯಂತ ಇವತ್ತು ಅತ್ಯುತ್ತಮವಾದಂಥ ಅತ್ಯಾಧುನಿಕವಾದಂಥ ರೈಲನ್ನು ಇವತ್ತು ದೇಶದ ಜನತೆ ಪ್ರಯಾಣ ಮಾಡ್ತಕ್ಕಂಥ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ ಇವತ್ತು ವಿಶ್ವಕ್ಕೆ ಸರಿಸಾಟಿಯಾದಂಥ ಬೇರೆ ದೇಶಗಳಿಗೆ ಸರಿಸಾಟಿಯಾದಂಥ ರೀತಿಯಲ್ಲಿ ಈ ವ್ಯವಸ್ಥೆಗಳೇನಾಗ್ತಾ ಇದೆ, ಅದಕ್ಕೆ ಬಹುಶಃ ಜನತೆಯೂ ಖುಷಿ ಇದ್ದಾರೆ. ನಾನು ಸಹ ಪ್ರಧಾನಮಂತ್ರಿಗಳ ಒಂದು ನೇತೃತ್ವದಲ್ಲಿ ಇವತ್ತೇನು ಈ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಿದ್ದೇನೆ. ಈ ವರ್ಷ 2.5 ಲಕ್ಷ ಕೋಟಿ 2,65,000 ಕೋಟಿ ಬಜೆಟ್ನಲ್ಲಿ 24-25 ಆಯವ್ಯಯದಲ್ಲಿ ಮಂಡನೆ ಮಾಡಿದರು. ಅದರ ಜೊತೆಗೆ ಕರ್ನಾಟಕದಲ್ಲಿ ಸುಮಾರು 7,500 ಕೋಟಿ ರೂಪಾಯಿಗಳು ಈ ವರ್ಷದಲ್ಲಿ ಹಣವನ್ನು ಬಿಡುಗಡೆ ಮಾಡಿ ಇವತ್ತು ರೈಲ್ವೆ ಇಲಾಖೆಯಿಂದ ಜನತೆಗೆ ಸೌಲಭ್ಯ ಕಲ್ಪಿಸ್ತಕ್ಕಂಥದ್ರಲ್ಲಿ ಉತ್ತಮವಾದ ರೀತಿ ಕರ್ನಾಟಕದ ಒಂದು ಯೋಜನೆಗಳು ನಡೀತಾ ಇದೆ. ಅದರ ಜೊತೆಗೆ 60 ರೈಲ್ವೆ ನಿಲ್ದಾಣಗಳನ್ನು ಇವತ್ತು ಏನು ಒಂದು ಮೇಲ್ದರ್ಜೆಗೆ ಏರಿಸಿರ್ತಕ್ಕಂಥದ್ದು. ಸುಮಾರು 1800 ಕಿಲೋಮೀಟರ್ದು 97% ರೈಲ್ವೆ ಇಲಾಖೆಯಲ್ಲಿ ಎಲೆಕ್ಟ್ರಿಕಲ್ ವಿದ್ಯುದೀಕರಣ ಮಾಡ್ತಕ್ಕಂಥದ್ರಲ್ಲೂ ಸಹ ಕರ್ನಾಟಕದಲ್ಲಿ ಇವತ್ತು ಏನೊಂದು ಸಾಧನೆ ಮಾಡಿದ್ದಾರೆ. ಎಲ್ಲದಕ್ಕೂ ನಾವು ಅವರನ್ನು ಅಭಿನಂದಿಸ್ತೇವೆ.